ಇವತ್ತು ನಾವು ಮಹಾದೇವಪುರ ವಿಧಾನಸಭಾ ಕ್ಷೇತ್ರಕ್ಕೆ ಬಂದಿದ್ದೇವೆ. ಅರವಿಂದ್ ಲಿಂಬಾವಳಿ ಅವರ ಪತ್ನಿ ಮಂಜುಳಾ ಲಿಂಬಾವಳಿ ಅವರು ಪ್ರತಿನಿಧಿಸುವಂತ ಕ್ಷೇತ್ರ. ನಿಮ್ಮ ಅಮ್ಮಂಗೆ 200 ರೂಪಾಯಿ ಬಂತಾ? ಬಂದಿಲ್ಲ. ಇಲ್ಲ ಬಂದಿಲ್ಲ ಹೋಗಪ್ಪ. ಕೈ ತೆಗೆಯವ ಏನ್ ಮಾತಾಡಿ ಕಣೆ? ಏನಪ್ಪ ಹೇಳಿ ಬಂತ 200? ಎಲ್ಲ ನಾವಿದ್ದೀವಿ ಅಂತಾರೆ. ಇವಾಗ ಯಾರವ್ರೆ? ಮಕ ತೊಳ್ಕೊಂಡು ಸ್ನೋ ಪೌಡ್ರು ಹಾಕೊಂಡು ಕ್ಯಾಮ್ರಾ ಮುಂದೆ ಮಾತಾಡಬೇಕು ಅಂತ ಅಕ್ಕವ್ರು ರೆಡಿ ಆಗವ್ರೆ. ನಮಸ್ಕಾರ, ನೀವು ನೋಡ್ತಿದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವದ್ವಿತ್. ಏನ್ರಿ ನಿಮ್ಮ ಪ್ರಾಬ್ಲಮ್ ಅನ್ಕೊಂಡು ಇವತ್ತು ನಾವು ಮಹಾದೇವಪುರ ವಿಧಾನಸಭಾ ಕ್ಷೇತ್ರಕ್ಕೆ ಬಂದಿದ್ದೇವೆ. ಅರವಿಂದ್ ಲಿಂಬಾವಳಿ ಅವರ ಪತ್ನಿ ಮಂಜುಳಾ ಲಿಂಬಾವಳಿ ಅವರು ಪ್ರತಿನಿಧಿಸುವಂಥ ಕ್ಷೇತ್ರ. ಈ ಕ್ಷೇತ್ರದಲ್ಲಿ ಏನೆಲ್ಲ ಸಮಸ್ಯೆಗಳಿವೆ, ಎಷ್ಟೆಲ್ಲ ಸಮಸ್ಯೆಗಳು ತಾಂಡವಾಡ್ತಾ ಇದೆ, ಜನರು ಪ್ರಾಬ್ಲಮ್ ಏನು, ಇಲ್ಲಿನ ಸಮಸ್ಯೆಗಳೇನು ಅವ್ರ ಹತ್ರನೇ ಕೇಳೋಣ ಬನ್ನಿ. ನೀವು ಎಜುಕೇಟೆಡ್ ಹುಡುಗಿರು ಯುವತಿಯರು ಮಾತಾಡಬೇಕು. ಏನು ಸರ್ ನಮಸ್ಕಾರ, ಏನು ನಿಮ್ಮ ಹೆಸರು? ಶ್ರೀ ನಾರಾಯಣ ಸ್ವಾಮಿ. ನಿಮ್ಮದೇ ಇಲ್ಲಿ ಎಲ್ಲ ಅನುಗ್ರಹನಾ? ಅಲ್ಲ ನಮ್ದು. ಅಲ್ಲಿ ಯಾರೋ ಹಂಗೆ ಹೇಳ್ತಾ ಇದ್ರು, ಅದಕ್ಕೆ ಎಲ್ಲ ನಿಮ್ಮದೇ ಅನುಗ್ರಹ MLA ಅಂತ. ನೀವೇ 2ನೇ MLA ಅಂತಿಲ್ಲ, ಹೌದಾ? ನಮ್ಮ ಶಾಸಕರು ಮಂಜುಳಾ ಅರವಿಂದ್ ಲಿಂಬಾವರ. ನಿಮ್ಮ ಶಾಸಕರು ಅವ್ರು ಏನು ಮಾಡಿದ್ದಾರೆ? ಅವರು ಏನು ಮಾಡಿಲ್ಲ, ಇವರೆಲ್ಲ ಮಾಡಿದ್ದಾರೆ, ಸ್ವಲ್ಪ ಮಾಡಿದ್ದಾರೆ. ಈಜುಡಿ ಆಗಿದೆ, ಆಮೇಲೆ ಕಾವೇರಿ ವಾಟರ್ ವೆಲ್ ಆಗಿದೆ. ಇನ್ನೊಂದು 3 ತಿಂಗಳೊಳಗೆ ಕಾವೇರಿ ವಾಟರ್ ಕಲೆಕ್ಷನ್ ಕೊಡ್ತೇವೆ ಅಂತ ಹೇಳಿದ್ದಾರೆ. ಅದು ಈ ರೋಡ್ ಡೊಮೇಶನ್ 3 ತಿಂಗಳೊಳಗೆ. ಈಗ 1 ವರ್ಷದಿಂದ ಏನು ಮಾಡ್ತಿದ್ರು? 1 ವರ್ಷದಿಂದ ಅಂದ್ರೆ ಇವ್ರು ರೋಡ್ ಡೊಮೇಶನ್ ಮಾಡಿದವರು, ಅವರು ಕಾಂಟ್ರಾಕ್ಟ್ ಕಡಿಮೆ ಮಾಡಿ MLA ಕಡೆಯವರ. ಗಂಡಸ್ರಿಗೆ ಏನು ಗೊತ್ತಾಯ್ತದೆ, ಹೆಂಗಸ್ರಿಗೆ ಗೊತ್ತಾಯ್ತದೆ ಈಗ ಕಷ್ಟ ಏನು ಅಂತ. ಏನು ನಿಮ್ಮ ಹೆಸರು? ಸುಷ್ಮಿತಾ. ನಿಮ್ಮ ಹೆಸರು? ಯಶಸ್ವಿನಿ ಅಂತ. ಯಶಸ್ವಿನಿ. ಆ ಕಡೆಗೆ ಓಡ್ಬಿಡಿ ಅತೆಗೆ, ಅದಕ್ಕೆ ಯಶಸ್ವಿ ಆಗ್ಬೇಕೆಲ್ಲ. ಈಗ ನಿಮ್ಮ ಅಮ್ಮಂಗೆ 200 ರೂಪಾಯಿ ಬಂತಾ? ಗೊತ್ತಿಲ್ಲ. ಬಂದಿಲ್ಲ. ಬಂದಿಲ್ವಾ? ಬಂದಿರ್ಬೇಕಲ್ಲ, ಚೆಕ್ ಮಾಡಿರಿ ಹೊಸಿ. ಬಂದಿಲ್ಲ. ಚೆಕ್ ಮಾಡ್ಬೇಕು ನೀವು ಹೊಸಿ. ಬಂದಿರ್ತದೆ. 3 ತಿಂಗಳಿಂದ ಬೀಳ್ತಿಲ್ಲ. ಬೀಳಲ್ಲ, ಅದು ಹಾಕೋದು ಅಲ್ಲ, ನಾನು ಹೇಳಿದ್ದು ಅಲ್ಲ. ನೀವು ಚೆಕ್ ಮಾಡಿದ್ರಾ? ಚೆಕ್ ಮಾಡಿದ್ರಿ? ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹಾಕಿರ್ಬೇಕು, ನೋಡ್ಬೇಕು ನೀವು. ಹೋಗ್ಬಿಟ್ಟು ಬಂದ್ರಿ ಇವರೆಲ್ಲ ಬ್ಯಾಂಕ್ ಹತ್ರಗೆಲ್ಲ. ಹೌದಾ? ಬಂದಿಲ್ಲ ಹಂಗಾರೆ. ಥ್ಯಾಂಕ್ ಯು. ಏನಕ್ಕ? ಅಯ್ಯಕ್ಕ ಓಡ್ತಿಯಲ್ಲಕ್ಕ ನೀನು. ಆಗ ನೋಡಿ ಹೆಂಗೆ ಓಡ್ತವ್ರೆ. ಓಡ್ಬಿಟ್ರು. ಮಾತಾಡಕ್ಕ ಬರೀ ಇನ್ನೊಬ್ರಿಗೆ ಕ್ಯಾಮ್ರಾ ಹಿಡ್ದಾಗ ಅಷ್ಟೇ ಮಾತಾಡೋದು. ರನ್ನಿಂಗ್ ರೇಸು ಅಜ್ಜಿ. ವಾ, ಏನಜ್ಜಿ ನಿಮ್ಮ ಹೆಸರು? ಮುನಿಯಲ್ಲಮ್ಮ. ಬರ್ತಾ ಇಲ್ಲ ಇಲ್ಲಿ, ನೀರು ಬರ್ತಾ ಇಲ್ಲ. ಹೌದಾ? ಕಿಚನ ಬೀಳೋದು ನೀರು. ಅದು ಕೂಡ ಬರಲ್ಲ. 1 ಡಮ್ಮ 2 ಡಮ್ ಅಷ್ಟೇನೆ, ಅದಕ್ಕೆ ಮೇಲೆ ಬರೋದೇ ಇಲ್ಲ. ಆಮೇಕೆ ಅದೇ ನೀರ್ದ ಪ್ರಾಬ್ಲಮ್. ವಾ, ನೀರ್ದಯ? ನೀರ್ಗೆ ಹಬ್ಬಗಳಾಗೂ ನಾವ್ಯಾಗ ನೀರುಗಳು ಬೀಳಲ್ಲ. MLA ಬಂದಿಲ್ವ ಇಲ್ಲಿ? MLA ಬರಲ್ಲ. ನಿಮ್ಮ MLA ಹೆಸರು? ಅದೇನೋ ತಿಳಿದ್ರಿ MLA ಹೆಸರು ನಂಗೆ. ಬಂದಿಲ್ವಾ ಮಂಜುಳಕ್ಕ? ಮಂಜುಳಕ್ಕನ ಬಂದಿಲ್ಲಪ್ಪ. ಬಂದಿಲ್ವಾ? ಬಂದಿಲ್ಲ. ಅವ್ರ ಯಜಮಾನ್ರು? ಅವ್ರ ಯಜಮಾನ್ರ ಹೆಸರು ತಿಳಿದ್ ನಂಕ. ಅರವಿಂದ್ ಅಣ್ಣ. ಅರವಿಂದ್ ಅಣ್ಣ ಯಾವಾಗ ಬರ್ತಾನೆ, ಯಾವ ಟೈಮಾಗ ಬರ್ತಾನೆ ಗೊತ್ತಾಗಲ್ಲ. ರಾತ್ರಿ ಹೊತ್ತು ಬಂದು ರಾತ್ರಿನೇ ಹೋಯ್ತಾರೆ ಹೆಂಗೆ? ಹಗ್ಲೊತ್ತಲ್ಲಿ ಬರಲ್ಲ ಅಂತ. ಅಜ್ಜಿ ಅಬ್ಬಾ, ನಮಸ್ಕಾರ ಕಣಜ್ಜಿ. ಏನ್ ನಿಮ್ಮ ಹೆಸರು? ನನ್ನ ಹೆಸರು ಸಂಪಮ್ಮ. ಸೊಂಪ ಕೂತ್ ಬಿಟ್ಟಿದೆ ನೆಳ್ಳಲ್ಲಿ. ಅಷ್ಟೇ ಜೀವನ, ಇನ್ನೇನಿದ್ದದು ಅಂತೀರಾ? ಹೆಂಗೆ ವರ್ತೂರು? ಚೆನ್ನಾಗಿದೆ ಬಿಸಿಲು. ಅಯ್ಯೋ ನೋಡಿ ಇರಕ್ಕಾಗದೆ ನೆಳ್ಳಲ್ಲಿ ಬಂದು ಕೂತೀರಿ. 200 ರೂಪಾಯಿ ಬಂತೆ? ಎಲ್ಲ ಬಂದಿರ್ಬೇಕು. ಇನ್ನ ಬಂದಿಲ್ಲ ಹೋಗಪ್ಪ. ಬಂದಿರ್ಬೇಕು. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹಾಕ್ತೀನಿ ಅಂದಿರ್ಲಿಲ್ವೇ? ಅಂದವ್ರ ಎಲ್ಲ ಹಾಕಿದ್ದಿಲ್ಲ, ಕಂಡಿದ್ದಿಲ್ಲ. ಪಿಂಚಣಿ ದುಡ್ಡು ಬರ್ತದಾ? ಯಾವುದು ಇಲ್ಲ. ಯಾವೂ ಇಲ್ಲ. ಎಷ್ಟು ತಿಂಗಳಾಯ್ತು ಬಂದು? ನಾನು ಒಂದು 3 ತಿಂಗಳಾಯ್ತು ಎತ್ಕೊಂಡು. 3 ತಿಂಗಳಾಯ್ತು ಎತ್ಕೊಂಡು ಏನು ಮಾಡ್ತಿದ್ರಿ? ಏನಿಲ್ಲ. ಏನು ಯೂಸ್ ಮಾಡ್ತಿದ್ರಿ ಅದನ್ನ? ಹೊಟ್ಟೆಗೆ ಏನಿಲ್ಲ ಪಾಡು. ಆಮೇಲೆ ಹೊಟ್ಟೆ ಪಾಡು ಬೇಡ. ಬೇಕಾ ದುಡ್ಡು ಅದೀಗ? ಇನ್ನು ಸುಮ್ಗೆ ಹಾಕ್ಬಿಡ್ತಾರೆ ನನ್ಕ. ಹೇಳು. ಓಟ್ ಹಾಕಿ ಅಂದ್ರು ಹಾಕ್ದು, ಕೊಟ್ಟರು, ಈಗ ಕೊಡ್ತಿಲ್ಲ. ಎಲ್ಲಿ ಕೊಟ್ಟವ್ರೆ? ಅವಾಗ ಕೊಡ್ತೀವಿ, ನಾವಿದ್ದೀವಿ ಅಂತಾರೆ. ಇವಾಗ ಯಾರವ್ರೆ ಇವಾಗ? ಯಾರು ಇಲ್ಲ. ಅವ್ರ ಗೆದ್ಕೊಳ್ಳೋದವ್ರು ನೋಡ್ತಾರೆ. ಏನು ಪ್ರಾಬ್ಲಮ್ ನಿಮ್ಮ ಏರಿಯಾದಲ್ಲಿ? ಅದೇ ನೀರ್ದೇ ಪ್ರಾಬ್ಲಮ್. ಅದು ಯಾಕೆ ನೀರಿಲ್ಲ ಇಲ್ಲಿ? ಯಾಕೋ ನೀವೇ ಕೇಳ್ಬೇಕಪ್ಪ ಅವ್ರನ್ನ. ಏನಪ್ಪ MLA ಬಂದಿದ್ರಾ? ಎಲ್ಲ ಇನ್ನಡಿ. ಮಂಜುಳಕ್ಕನ ಬರಲ್ಲ. ಅರವಿಂದ್ ಅಣ್ಣನೂ ಇಲ್ಲ. ಅರವಣ್ಣನೂ ಇಲ್ಲ. ಯಾರಣ್ಣನೂ ಇಲ್ಲ. 2,000 ಇಲ್ಲ. ಎಲ್ಲ ಹೊಂಟೋಯ್ತು. ಅಲ್ಲ ಹೋಯ್ತು ಅಂತ ಅಂತಾರಪ್ಪ. ಈ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬರ್ತದಂತಲ್ಲ ಜೇ, ನಿಮ್ಮ ಹೆಸರೇನು? ಕೆಂಪಮ್ಮ. ಒಳ್ಳೆ ಕೆಂಪಗಿದೆ ಕಣ್ ತಗೋ. ಬಂದು ನೆರಳಲ್ಲಿ ಕೂತ್ಬಿಟ್ಟಿದೆ.
ಕೈ ತೆಗೆಯವ ಏನು ಮಾತಾಡಿ ಕಣೆ ಏನಪ್ಪ ಹೇಳಿ ಬಂತ 2000 ಎಲ್ಲ ಎಷ್ಟು ತಿಂಗಳಾಯ್ತು ಇನ್ನೇನು 3-4 ತಿಂಗಳಾಯಿತು 3-4 ತಿಂಗಳಿಂದ ಇಲ್ಲ ಇಲ್ಲ ಮತ್ತೆ ನಿಮ್ಮ ಎಮ್ ಎಲ್ ಎ ಕಡೆ ಬಂದಿಲ್ಲ ಬರಲ್ಲ ಏನು ಪ್ರಾಬ್ಲಮ್ ಈಗ ಇಲ್ಲಿ ನಿಮ್ಮ ಏರಿಯಾದಲ್ಲಿ ನಮಗೆ ಏನಿಲ್ಲ ನೀರು ಬೇಕಪ್ಪ ನಮ್ಗೆ ಎಲ್ಲ ನೀರು ನೀರು ಅಂತವ್ರಲ್ಲ ನೀರಿದ್ರೆ ತಾನೇ ಸರ್ ಏನು ಸರ್ ನಿಮ್ಮ ಹೆಸರು ಗೋಪಿ ಅಂದ್ಬಿಟ್ಟು ಗೋಪಿ ಅವರೇ ಏನು ಪ್ರಾಬ್ಲಮ್ ನಿಮ್ಮ ಏರಿಯಾದಲ್ಲಿ ನೀರಿದ್ದೇ ಸಮಸ್ಯೆ. ನಿಮಗೆ ನಾನು 2000 ಬಂತು ಅಂತ ಕೇಳೋಕ್ಕಾಗಲ್ಲ ಪಾಪ ಗಂಡಸರಿಗೆ ಏನೂ ಇಲ್ಲ ಪಾಪ ನಮ್ಮ ಮಿಸ್ಸಸ್ ಬಂತು, 1 ತಿಂಗಳು ಬಂತು, ಮತ್ತೆ ಬಂದೇ ಇಲ್ಲ. ಹೌದಾ ಈಗ ಬಂದಿರ್ಬೇಕಲ್ಲ ಇಲ್ಲ ಬಂದಿಲ್ಲ. ಈ ತಿಂಗಳು ಬಂದಿರಬೇಕು ಚೆಕ್ ಮಾಡಿಲ್ಲ ನೀವು ಹೇಳ್ತಾನೆ ಇರ್ತಾರೆ, ಬರಲ್ಲ ಅಷ್ಟೇ. ಏನು ಪ್ರಾಬ್ಲಮ್ ನೀರು ಬಿಟ್ಟರೆ ಬೇರೆ ಏನು ಪ್ರಾಬ್ಲಮ್ ಬೇರೆ ಯಾವುದಿಲ್ಲ ಪ್ರಾಬ್ಲಮ್. ನೀರ್ದು ಒಂದೇ ಸಮಸ್ಯೆ. ಚೇಂಬರ್ ಪ್ರಾಬ್ಲಮ್ಮು ಸ್ಯಾನಿಟರಿ ಪ್ರಾಬ್ಲಮ್ಮು ಮೋರಿ ಪ್ರಾಬ್ಲಮ್ ನೀರನ್ನ 3 ಭಾಗ ಮಾಡೋರೆ. ಯಾರು ನೀರು ಬಿಡೋಕ್ಕೆ 3 ಭಾಗ, ಒಂದಿನ ಗುರುವಾರ, ಒಂದಿನ ಶುಕ್ರವಾರ, ಒಂದಿನ ಶನಿವಾರ, ಒಂದಿನ 3 ಸರಿ ಬಿಡ್ತಾರೆ. ಅದು ಸರಿಯಾಗಿ ನೀರು ಬರಲ್ಲ. 1 ಡ್ರಮ್ ಇಲ್ಲ 2 ಡ್ರಮ್ ಅಷ್ಟೇ. ಅದು 4 ಅವರ್ ಬಿಡ್ತಾರೆ ಒಂದು ದಿನಕ್ಕೆ. ಇದು ನೋಡಿ, ಇದು ಬಿರುಕು ಬಿಡುಗಡೆ ಇದೆ, ತೋರಿಸಿ ಲಕ್ಷ್ಮೀಕಾಂತ್ ಅವ್ರೆ. ಅದು ಯಾವಾಗ ಬೀಳುತ್ತೆ ಅಂತ ಹೇಳೋಕ್ಕಾಗಲ್ಲ. ಲೈಟ್ ಕಂಬ ಬಿದ್ದರೆ ಮಾತ್ರ ಒಂದಷ್ಟು ಜನಕ್ಕೆ ಭಾಳ ದೊಡ್ಡ ಮಟ್ಟದ ಹಾನಿ ಆಗುತ್ತೆ. ನೋಡಿ ಇಲ್ಲೂ ಕೂಡ ಪೂರ್ತಿ ಸಂಪೂರ್ಣವಾಗಿ ಅದು ಇದಾಗೋಗಿದೆ. ಯಾವಾಗ ಏನು ಬೇಕಾದರೂ ಆಗ್ಬೋದು. ಯಾಕೆ ಯಾರು ಬಂದು ನೋಡಿಲ್ವಾ ಇಲ್ಲಿ? ನೋಡಿಲ್ಲ, ಬಂದು ಹೇಳಿದ್ರೆ ಏನು ಕೇಳೋದೇ ಇಲ್ಲ. ಹೇಳಿದ ಮಾತು KBR ಯಾರು ಬಂದಿಲ್ವಾ? ಬರ್ತಾರೆ, ಹೋಗ್ತಾರೆ, ಕಟ್ಸ್ಕೊಂತಾರೆ, ಬಿಲ್ ಹೋಗ್ತಾರೆ. ಹೇಳಿಲ್ವೇನ್ರಿ ಹಿಂಗಾಗಿದೆ ಅಂತ ತೋರಿಸಿಲ್ವೇನ್ರಿ? ತೋರಿಸಿದ್ದೀವಿ, ತೋರಿಸಿದ್ರು ಏನಂದ್ರು? ಹಾಕೋಣ ಅಂದ್ಕೊಂಡಿದ್ದಾರೆ. ಹಾಕೋಣ ಅನ್ಕೊಂಡವ್ರು ಎಲ್ಲರೂ. ಯಾರ ಮೇಲಾರು ಬಿದ್ದ ಮೇಲೆ ಯಾರ ಮೇಲಾರು ಬಿದ್ದ ಮೇಲೆ. ಏನ್ರಿ ಮೇಡಮ್ ಅವರೇ ನಿಮ್ಮ ಹೆಸರು? ನಾವು ಮಾತಾಡಿದ್ರೆ ಅಲ್ಲಿ ಮಾತಾಡಿದಾರೆ. ಯಾರು ರೀ? ಅಪ್ಪನ ಬೇರೆ ಲೆಕ್ಕ, ಮಗಳದ್ ಬೇರೆ ಲೆಕ್ಕ. ಬನ್ನಿಲಿ ಎಲ್ಲರನ್ನೂ ಮಾತಾಡ್ಬೇಕು ನಾವು. ಏನು ನಿಮ್ಮ ಹೆಸರು? ಸಿಂಧು ಅಂತ. ಬಂತ 2000? ಇನ್ನೂ ಬಂದಿಲ್ಲ, ಎಷ್ಟು ತಿಂಗಳಿಂದ ಬಂದಿಲ್ಲ? ಒಂದು 2 ತಿಂಗಳಿಂದ. ಏನು ಓದ್ತಿರೋದು ನೀವು? ಡಿಗ್ರಿ ಫೈನಲ್ ಇಯರಾ? ಇಲ್ಲ, ಫಸ್ಟ್ ಇಯರ್. ಏನು ಕಾಂಬಿನೇಷನು? ಕಾಮರ್ಸ್. ಕಾಮರ್ಸು. ಓಕೆ, ಹೇಳಿ ಇವಾಗ ನಿಮ್ಮ ಏರಿಯಾದಲ್ಲಿ ಏನೇನು ಪ್ರಾಬ್ಲಮ್ಮು, ಏನೇನು ಸಮಸ್ಯೆ ಇದೆ? ವಾಟರ್ ಪ್ರಾಬ್ಲಮ್ ಇದೆ, ಅಂದರೆ ಕರೆಂಟು. ರೆಂಟು ಪ್ರಾಬ್ಲಮ್ ಇದೆಯಾ? ಎಸ್, ಅದು ಇದೆ, ಪ್ರಾಬ್ಲಮ್ ಇದೆ. ಮತ್ತೆ ಅಷ್ಟೇ. ಹೆಂಗೆ ನಿಮ್ಮ MLA ಹೆಂಗೆ? ಅವ್ರು ಇದ್ದಾರೆ ಬಿಡಿ, ಗೊತ್ತು ನಮ್ಗೆ ಅವ್ರು ಇದ್ದಾರೆ ಅಂತ. ಅವ್ರು ಎಲ್ಲೂ ಹೋಗಿಲ್ಲ ಕಣಂತ, ಅಲ್ಲೇ ಇದ್ದಾರೆ. ಇಲ್ಲಿ ಬಂದಿಯಾರೋ? ಇಲ್ಲಿ ನಿಂತಿಯಾರೋ? ಇಲ್ಲ, ಎಲೆಕ್ಷನ್ ಇದ್ದಾಗ ಬರ್ತಾರೆ ಅಷ್ಟೇ. ಆಮೇಲೆ ಯಾವತ್ತೂ ಬಂದೇ ಇಲ್ಲ? ಇಲ್ಲ, ಆ ಥರ ಏನು ಬರೋದಿಲ್ಲ. ಅದೇ ವಾಟರ್ದೇ ಜಾಸ್ತಿ ಪ್ರಾಬ್ಲಮ್ ಇರೋದು. ಓಕೆ ಓಕೆ, ಥ್ಯಾಂಕ್ ಯು. ಏನಮ್ಮ ನಿಮ್ಮ ಹೆಸರು? ರತ್ನಮ್ಮ ರೀ ಸರ್. ರತ್ನಮ್ಮ. ರತ್ನಮ್ಮ, ಯಾಕೆ ಬೇಜಾರಲ್ಲಿದ್ದೀರಿ? ಯಾಕೂ ಇಲ್ರಿ. ಯಾಕೆ ಏನಾದ್ರು ಬೇಜಾರಾಯ್ತಾ? ಏನಿಲ್ಲ ಕಾಸು ಬಂದಿಲ್ವಾ? ನೋಡಿರಿ ಸರ್, ಇದೆಲ್ಲನೂ ಬ್ಲಾಕ್ ಆಗೋಗ್ಬಿಡ್ತೈತೆ ಚರಂಡಿ. ಇದೆಲ್ಲ ಕ್ಲೀನ್ ಮಾಡಿರಿ ಅಂದರೆ ಮಾಡಲ್ಲ ಅಂತ. ಯಾರು? ಪಂಚಾಯತಿಯವರು ಬಂದಿದ್ರೆ ಇಲ್ಲಿ ಬರ್ತಾರಾ? ಬರ್ತಾರೆ, ನೋಡ್ಕೊಂಡು ಹೋಗ್ತಾರೆ, ಏನು ಮಾಡಲ್ಲ. ಬರೀ ಸುಮ್ಮನೆ ಖಾಲಿ ನೋಡ್ಕೊಂಡು ಹೋಗ್ತಾರೆ. ಅಕ್ಕ ಮಕ ತೊಳ್ಕೊಂಡು ಪೌಡ್ರು ಹಾಕೊಂಡು ಕ್ಯಾಮ್ರಾ ಮುಂದೆ ಮಾತಾಡಬೇಕು ಅಂತ ಅಕ್ಕವ್ರು ರೆಡಿ ಆಗವ್ರೆ. ಬಾರ ಕೈಲಿ ನೀನು. ಬಾ ಕೈಲಿ 2 ನಿಮಿಷ. 2 ನಿಮಿಷ ನಿಮಗೆ ನೀರು ಬರ್ಬೇಕಾ ಬೇಡವಾ? ಬಾರ ಕೈಲಿ 2 ನಿಮಿಷ ಬರಕ. ನಾನಿವತ್ತು ಬಿಡಾಕಿಲ್ಲ ನಿಮ್ಮನ್ನ. ಇವತ್ತು ನಾನು ನಿಮ್ಮನ್ನ ಕೆಲ್ಸಕ್ಕೆ ಹೋಗಿ ಬಿಡಾಕಿಲ್ಲ. ಇವತ್ತು ನೀವು ಮಾತಾಡ್ಬಿಟ್ಟು ಸಮಸ್ಯೆ ಹೇಳ್ಬಿಟ್ಟೆ ಹೋಗ್ಬೇಕು. ಬಾ ಕೈಲಿ. ಬನ್ನಿ, ನೀವು ಬಂದ್ರೆ ಚಂದ. ಬನ್ನಿ ಇಲ್ಲಿ. ಅಯ್ಯ ದೇವ್ರೇ, ಏನು ನಾಚ್ಕತಾರಪ್ಪ. ನಿಮ್ಮ ಸಮಸ್ಯೆ ಕೇಳಕ್ ಬಂದ್ರು. ಹಿಡ್ಕೊಳ್ಳಿ ಹಣೆ ಕುಂಕುಮ ನಾಮ ಬಂದಿರೋದು. ನಿಮ್ಮ ಸಮಸ್ಯೆ ಏನಂತ ಹೇಳಿ ಬಗೆಹರಿಸ್ತೀವಿ. ಹೊರಗೆ ಬರ್ರಿ ಇಲ್ಲಿ, ಬರ್ರಿ ಇಲ್ಲಿ. ಅಲ್ಲಿ ನೋಡ್ಬಿಡಿ, ನನ್ನ ನೋಡ್ರಿ, ನೀವು ನನ್ನ ನೋಡ್ರಿ. ಏನು ನಿಮ್ಮ ಹೆಸರು? ಪದ್ಮಾವತಿ. ಪದ್ಮಾವತಿ. ಊರಿಗೊಬ್ಳೆ ಪದ್ಮಾವತಿನಾ? 2000 ಬಂತಾ? ಬಂತು ಸರ್. ನಿಜವಲ್ವೇ? ನಿಜವಾಗ ಯಾವತ್ತು? ನೆನ್ನೆನೂ ಬಂತು ಸರ್. ಹೌದಾ? 2000 ಬಂತಾ? ಪೇ ಆಯ್ತಾ? ಎಷ್ಟು ತಿಂಗಳು ಆಗಿರ್ಲಿಲ್ಲ? ನನಗೆ ಫಸ್ಟು ಒಂದು 5 ತಿಂಗಳಿಂದ ಬಂದಿಲ್ಲ ಸರ್. ಆಮೇಲೆ 5 ತಿಂಗಳಿಂದ ಬಂದಿರಲಿಲ್ಲ ನಿಮಗೆ. ಅದಕ್ಕೆ ಈಗ ಒಂದೇ ಎಷ್ಟು ಹಾಕಿದ್ದಾರೆ? ಈಗ 4000 ಹಾಕಿದ್ದಾರೆ? 2000? ಸರ್ 2,000. 2000 ಹಾಕಿದಾರಾ? ಮತ್ತೆ ಬೇರೆ ಏನೇನು ಪ್ರಾಬ್ಲಮ್ ಇತ್ತು ನಿಮ್ಮ ಏರಿಯಾದಲ್ಲಿ? ಏನು ಸರ್, ನೀರಿಗೆ ಸ್ವಲ್ಪ ಪ್ರಾಬ್ಲಮ್. ಮತ್ತೆ ನೀರು ಸ್ವಲ್ಪ ಪ್ರಾಬ್ಲಮ್ ಅಂತೀರಾ, ಮತ್ತೆ ಬಂದು ಮಾತಾಡಕ್ಕೆ ನಾಚ್ಕೊತೀರಾ? ನೀರಿಗೆ ಸ್ವಲ್ಪ ಪ್ರಾಬ್ಲಮ್ ಸರ್. ಆಮೇಲೆ ಅಂದರೆ ಇನ್ನೇನು ಹೇಳೋಕ್ಕಾಗುತ್ತೆ ಸರ್? ಹೇಳ್ಬೇಕು, ನೀವು ಹೇಳಿದ್ರೆ ಅಲ್ವಾ ಅಲ್ಲಿ ಗೊತ್ತಾಗೋದು ಸಮಸ್ಯೆ. ಬಗೆಹರಿಸ್ಬೇಕು ಅಂತೀರಾ, ಬಗೆಹರಿಸ್ತೀವಿ ಹೇಳಿ. ನೀರಿಗೆ ಸರ್ ಸ್ವಲ್ಪ. ನೀರನ್ನೊಂದು ಬಿಟ್ಟರೆ ಬೇರೆ ಹಾಸ್ಪಿಟ್ಲಿಗೆ, ಮತ್ತೆ ಹಾಸ್ಪಿಟ್ಲ್ ಇಲ್ಲಿದೆ ಸರ್. ಒಂದು ಏನಕ್ಕೂ ಅನುಕೂಲ ಇಲ್ಲ ಸರ್ ಇಲ್ಲಿ ಹಾಸ್ಪಿಟ್ಲಲ್ಲಿ. ಹಾಂ, ಏನಕ್ಕೂ ಅನುಕೂಲ ಇಲ್ವಾ? ಏನು ಆಸ್ಪತ್ರೆ ಹೆಸರೇನು? ಇಲ್ಲಿ ಸರ್ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ. ವರ್ತೂರು ಗೌರ್ಮೆಂಟ್ ಆಸ್ಪತ್ರೆ. ವರ್ತೂರು ಗೌರ್ಮೆಂಟ್ ಆಸ್ಪತ್ರೆ ಯಾವುದಕ್ಕೂ ಅನುಕೂಲ ಇಲ್ಲ. ಇಲ್ಲ ಸರ್. ಡಾಕ್ಟರ್ ಎಲ್ಲ ಚೆನ್ನಾಗಿ ಟ್ರೀಟ್ ಮಾಡ್ತಾರಾ? ಇಲ್ಲ ಸರ್. ಎಲ್ಲಿ ಸರ್ ಡಾಕ್ಟ್ರ್ ಇಲ್ದಿದ್ರೆ ಸುಮ್ಮನೆ ಪೇಷಂಟಿಗೆ ಏನು ಸರ್ ಅಲ್ಲಿ ಮಾಡೋದು? ಡಾಕ್ಟರ್ ಇಲ್ದಿರೋ ಆಸ್ಪತ್ರೆ. ಡಾಕ್ಟರ್ ಇಲ್ದಿರೋ ಆಸ್ಪತ್ರೆ ಹೆಂಗದ್ದು? ಮತ್ತೆ ಡಾಕ್ಟರ್ ಎಲ್ಲಿದ್ದರು? ಅಲ್ಲ ಸರ್, ಇಷ್ಟು ದೊಡ್ಡ ಊರಲ್ಲಿ ಹಾಸ್ಪಿಟಲ್ ಬೇಡವಾ? ಅಲ್ಲ ಹೌದು, ಡಾಕ್ಟರ್ ಯಾಕೆ ಬರ್ತಿಲ್ಲ? ಗೊತ್ತಿಲ್ಲ ಸರ್ ನಮಗೂ.
ಡಾಕ್ಟರ್ ಇಲ್ದಿರೋ ಆಸ್ಪತ್ರೆ ಅಂತೀರಾ? ಅವ್ರ ಹತ್ರ ಮಾತಾಡೋಗಿ ಸರ್. ಎಮ್ ಎಲ್ ಎ MLA MP ಹೋಗಿ ಸರ್. ಎಮ್ ಎಲ್ ಎನೂ ಇಲ್ಲ MP ನೂ ಇಲ್ಲ, ಹೋಗಿ ಸರ್. ಏನ್ ನಿಮ್ಮ ಹೆಸರು? ನಾವು ಮಾತಾಡಲ್ಲ ಸ್ವಾಮಿ. ಏನ್ ನಿಮ್ಮ ಹೆಸರು? ಹೆಸರು ಹೇಳ್ರಿ. ಇಲ್ಲ ಹೆಸರು 200 ರೂಪಾಯಿ ಕಾಸು ಬಂತ? ಬಂತು. ಯಾವತ್ತು? ಒಂದು ವಾರ ಆಯ್ತು ಬಂದು. ಹೌದಾ? ಪರವಾಗಿಲ್ಲ, ಖುಷಿ. ಖುಷಿನೇ ಬಂದೈತೆ. ಮತ್ತೆ ಪ್ರಾಬ್ಲಮ್ ಇಲ್ವಾ ನಿಮ್ಮ ಏರಿಯಾದಲ್ಲಿ? ಇಲ್ಲ ನೀರಿದ್ರೆ ಅಷ್ಟು ಪ್ರಾಬ್ಲಮ್ ಅಷ್ಟೇ. ಮತ್ತೆ ಅದನ್ನೇ ಕೇಳಕ್ ಬಂದಿರೋದು ನಾವು. ಹೇಳ್ರಿ. ಅಷ್ಟೇ. ಏನ್ ನಿಮ್ಮ ಹೆಸರು? ಯಾಕ ಕಂಬ ಏನಾಗೈತೆ? ಹೊಗೆ ಹಾಕ್ಸ್ಕೊಂಡ್ಬಿಡ್ತೀನಿ ಇನ್ನೊಂದು ಸ್ವಲ್ಪ ದಿನದಲ್ಲಿ ಎಲ್ಲರೂ ಹೊಗೆ ಹಾಕ್ಸ್ಕೊಂಡ್ಬಿಡ್ತಾರೆ ಇಲ್ಲಿ. ಇಲ್ಲ ಎಲ್ಲ ಕೆಳಗೆ ಹಾಕ್ತಾರೆ. ಏನು ನೀವು ಮಾತ್ರ ಮಾತಾಡ್ಬೇಡಿ. ಒಂದೊಂದು ದಿವಸ ಏನು ಮಾಡೋಣ, ಕರೆಂಟ್ ಇಲ್ಲ, ಪ್ರಾಬ್ಲಮ್ ಮಾತೇ ಆಗ್ಯದ. ನಿಮ್ಮ ಎಮ್ ಎಲ್ ಎ ಹೆಂಗೆ? MLA ಚೆನ್ನಾಗವ್ರೆ. ಈಗ ಗೊತ್ತಾಯ್ತು, ನೀವು ಎಮ್ ಎಲ್ ಎ ಜೊತೆ ಚೆನ್ನಾಗಿದ್ದೀರಿ, ಅದಕ್ಕೆ ಎಲ್ಲ ಚೆನ್ನಾಗಿದೆ ನಿಮ್ಗೆ ಅಲ್ವಾ? ನಾ ಯಾವ MLA ಜೊತೆಗೆ ಹೋಗಲ್ಲ. ಮಂಜುಳಕ್ಕನ ಫ್ರೆಂಡ್ ಇದ್ದಂಗೆ ಇದ್ದೀರಾ? ಯಾವ ಮಂಜುಳಕ್ಕನು? ಎಮ್ ಎಲ್ ಎ ಮಂಜುಳಕ್ಕ ಎಲ್ಲರೂ MLA ಅವರು ಎಲ್ಲಾನು ಒಳ್ಳೆಯವರೇನೆ. BJP ಅವರು ಒಳ್ಳೆಯರೆ, ಕಾಂಗ್ರೆಸ್ ಅವರು ಒಳ್ಳೆಯರೆ. ನಾವು ಜನ ಕೆಟ್ಟವ್ರಂಗಾರೆ ನಾವೇ ಕೆಡ್ಸ್ಕೊಳೋದು. ಬಿಡಿ ಬಿಡಿ. ಅಕ್ಕ ಒಂದ್ ನಿಮಿಷ ಇರಕ್ಕ. ಏನ್ ನಿಮ್ಮ ಹೆಸರು? ಹೆಸರು ಒಂದು ನಿಮಿಷ ಹುಡುಗಿ ಕೊಡ್ತಾ ಏನಣ್ಣ? ಏನ್ ನಿಮ್ಮ ಹೆಸರು? ನನ್ನ ಹೆಸರು ಜಯರಾಮ್ ಅಂದ್ಬಿಟ್ಟು. ಜಯರಾಮ್ ಜಯರಾಮ ಕಾಲೋನಿ, ಅಂಬೇಡ್ಕರ್ ಕಾಲೋನಿ. ಜರಾಮ ಅಂತ ಕೇಳಿಸ್ಬಿಡ್ತು. ಹೌದಾ? ಏನು ಸ್ವಲ್ಪ ಅಲ್ಲೂ ಹೋಗಿ ಬಂದಿದ್ದೆ, ಸ್ವಲ್ಪ ಇದಾಗತ್ತೆ. ನಾವು ಕೆಂಡಲ ಹಂಗೆ ಅದಕ್ಕೋಸ್ಕರ ನಾವು ಮಾತಾಡೋದು ಅಷ್ಟೇ, ಒಂದೇ ಮಾತು. ಇದಾಗ ಒಂದೇ ನೀರು ಬತ್ತಲ್ಲ ಇಲ್ಲಿ. ಆಮೇಲೆ ನೀರು ಬತ್ತಲ್ಲ, ಒಂದು ಸೈಕರ್ಯ ಇಲ್ಲ. ಸೈಕಲ್ ಇಲ್ವಾ? ಸೈಕರ್ಯ ಇಲ್ಲ, ಸೌಕರ್ಯ ನೋಡೋದು ಅಷ್ಟೇ. ನೋಡು ಅಲ್ಲಿಂದ ಮೇಲೆ ಅಲ್ಲಿ ಓತೈತೆ ಏನ್ ಹೋಯ್ತೈತೆ? ನೀರು, ಕೆಳಕ್ಕೆ ಓತೈತೆ. ಸೆಂಟ್ರದು ಸೆಂಟ್ರ್ ದಬಾಕ ಬಿಡೈತೆ. ಡಬಕ್ ಆಗಿಬಿಟ್ಟೈತೆ. ಯಾಕಂತ? ಯಾಕೆ?